ಬೆಂಗಳೂರು ನಗರದ ನಾಗದೇವನಹಳ್ಳಿಯಲ್ಲಿ ಇರುವ ಶ್ರೀ ಕಲಾಜ್ಯೋತಿ ಟ್ರಸ್ಟ್ ವಿಶೇಷ ಮಕ್ಕಳ ಪುಣ್ಯಶ್ರಮ ಸಮಾಜ ಸೇವೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ಒಂದು ಗೌರವಾನ್ವಿತ ಸಂಸ್ಥೆಯಾಗಿದೆ. ಹಲವಾರು ವರ್ಷಗಳಿಂದ ಈ ಟ್ರಸ್ಟ್ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಾ ಸಮಾಜದ ಅಸಹಾಯಕರಿಗೆ ನೆರವಾಗುತ್ತಿದೆ. ಪ್ರತಿಯೊಂದು ಸೋಮವಾರ ಇಲ್ಲಿ ಆಯೋಜಿಸಲಾಗುವ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಈ ಟ್ರಸ್ಟ್ನ ಪ್ರಮುಖ ಸೇವೆಗಳಲ್ಲೊಂದು. ಈ ಕಾರ್ಯಕ್ರಮದ ಮೂಲಕ ಸಾವಿರಾರು ಜನರಿಗೆ ಅನ್ನದಾನ ನೀಡಲಾಗುತ್ತದೆ. ಹಸಿದವರಿಗೆ ಆಹಾರ ಒದಗಿಸುವ ಈ ಕಾರ್ಯ ಮಾನವೀಯತೆಯ ಉತ್ತಮ ಉದಾಹರಣೆಯಾಗಿದೆ. ಅನ್ನದಾನ ಮಹಾದಾನ ಎಂಬ ಮೌಲ್ಯವನ್ನು ಈ ಟ್ರಸ್ಟ್ ತನ್ನ ಕಾರ್ಯಗಳ ಮೂಲಕ ಅನುಷ್ಠಾನಗೊಳಿಸುತ್ತಿದೆ. ಇದರ ಜೊತೆಗೆ ವಿಶೇಷ ಮಕ್ಕಳಿಗೆ ಸಹಾಯ, ಶೈಕ್ಷಣಿಕ ಬೆಂಬಲ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಈ ಸಂಸ್ಥೆ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆಗೆ ಕಾರಣವಾಗುತ್ತಿದೆ. ಈ ಎಲ್ಲ ಕಾರ್ಯಗಳಿಗೆ ಟ್ರಸ್ಟ್ನ ಪದಾಧಿಕಾರಿಗಳು, ಕಾರ್ಯಕರ್ತರು ಮತ್ತು ದಾನಿಗಳ ಸಹಕಾರ ಅತ್ಯಂತ ಮುಖ್ಯವಾಗಿದೆ. ಅವರ ಪರಿಶ್ರಮ ಮತ್ತು ನಿಸ್ವಾರ್ಥ ಸೇವೆಯಿಂದಲೇ ಈ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಇಂತಹ ಸೇವಾ ಕಾರ್ಯಗಳಲ್ಲಿ ನಾವು ಸಹ ಭಾಗವಹಿಸುವುದು ಸಮಾಜದ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಕೊನೆಯಲ್ಲಿ ಶ್ರೀ ಕಲಾಜ್ಯೋತಿ ಟ್ರಸ್ಟ್ನ ಸೇವೆಯನ್ನು ಅಭಿನಂದಿಸುತ್ತೇವೆ ಮತ್ತು ಇವರ ಕಾರ್ಯಗಳು ಇನ್ನಷ್ಟು ವಿಸ್ತರಿಸಲಿ ಎಂದು ಹಾರೈಸುತ್ತೇವೆ. ನಡೆದಾಡುವ ದೇವರು ಸಿದ್ಧಗಂಗೆಯಲ್ಲಿ ಹಾರು, ದಾನಕ್ಕೆ ಮೊದಲಾದರು ದೈವಂಶ ಸಂಭೂತರು ಶ್ರೀ ಶಿವಕುಮಾರರು ನಡೆದಾಡುವ ದೇವರು. ಸಿದ್ಧಗಂಗೆಯ ದಿವ್ಯ ಜ್ಯೋತಿ ಅನ್ನದಾತ, ಕೋಟಿ ಭಕ್ತರ ಹೃದಯದಲ್ಲಿರುವ ಗುರುಪ್ರೀತ. ಬಣ್ಣಾಡದಾನವೇ ಮಹಾದಾನವೆಂದು ಬೋಧಿಸಿದ ಯೋಗಿ, ಸಿದ್ಧಗಂಗೆಯಲ್ಲಿ ಬೆಳಕು ತುಂಬಿದ ದಿವ್ಯ ಜ್ಯೋತಿ. ಶ್ರೀ ಶಿವಕುಮಾರರು ನಡೆದಾಡುವ ದೇವರು. ಶಿವನ ಸ್ವರೂಪ, ಮಾನವೀಯತೆಗೆ ಮೊದಲಾದಂಥ ಮಹಾರೂಪ, ಬಡವರ ನೋವಿಗೆ ಮಿಡಿದಂಥ ದಯಾಸಾಗರ, ಸಹಾನುಭೂತಿಯ ಸಿಂಹಾಸನದ ಸದ್ಗುರುವರ್ಯ. ಶ್ರೀ ಶಿವಕುಮಾರರು ನಡೆದಾಡುವ ದೇವರು. ಸೂರ್ಯನಂತ ತೇಜಸ್ಸು, ಗಂಗೆಯ ರೂಪದ ಮನಸ್ಸು, ಸ್ವಾರ್ಥವಿಲ್ಲದ ಸಾರ್ಥಕತೆ, ಸ್ವಚ್ಛಂದ ಸೇವೆ, ನೇವೆ ನಮಗೆ ದಿವ್ಯ. ನನ್ನ ಹೆಸರು ಮುನಿರಾಜ್ ಅಂತೇಳಿ ಶ್ರೀ ಕಲಾಜ್ಯೋತಿ ಟ್ರಸ್ಟ್ ವಿಶೇಷ ಮಕ್ಕಳ ಪುಣ್ಯಾಶ್ರಮದ ವತಿಯಿಂದ ಪ್ರತಿ ವಾರವೂ ಕೂಡ, ಇದು 33ನೇ ವಾರ, ಪ್ರತಿ ವಾರವೂ ಕೂಡ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಬಂದಿದ್ದೀವಿ. ಮೊದಲಿಗೆ ನಾವು ಸಣ್ಣ ಒಂದು 200 ಜನಕ್ಕೆ ಶುರುಗೊಂಡಂತ ಒಂದು ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಇವತ್ತು ಸಾವಿರಾರು ಜನಕ್ಕೆ ಪ್ರಸಾದದ ವ್ಯವಸ್ಥೆಯನ್ನ ನೀವು ನೋಡ್ತಾ ಇರ್ಬೋದು. ಸಾವಿರಾರು ಜನರು ಬೆಳಗ್ಗೆ 8 ಗಂಟೆಗೆ ಶುರು ಆದ್ರೆ 9:30 ತನಕ 1.5 ಅವರಲ್ಲಿ ಸುಮಾರು ಸಾವಿರಾರು ಜನ ಇಲ್ಲಿ ಊಟ ಮಾಡುವಂತದ್ದು. ಯಾಕೆಂದ್ರೆ ಇವತ್ತು ಹೋಟ್ಲುಗಳಲ್ಲಿ ದುಡ್ಡು ಕೊಟ್ಟರು ಕೂಡ ಊಟ ಸಿಗ್ತಾ ಇಲ್ಲ, ಗ್ಯಾಸ್ ಕೊರತೆ ಇದೆ. ಆದ್ರೂ ಕೂಡ ನಾವು ಸೌದೆ ಒಲೆಯಲ್ಲಿ ಅಡುಗೆಯನ್ನ ಮಾಡಿ ಪ್ರಸಾದದ ವ್ಯವಸ್ಥೆಯನ್ನ ಪ್ರತಿ ವಾರವೂ ವಿಶೇಷವಾಗಿ ಒಂದೊಂದು ತರದ ಭೋಜನದ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಏಕೆಂದ್ರೆ ಮನುಷ್ಯನ ನಾವು ಊಟದಿಂದಲೇ ತೃಪ್ತಿಪಡಿಸೋದಕ್ಕೆ ಸಾಧ್ಯ, ಅಷ್ಟೇನೆ, ಅದು ಬಿಟ್ಟರೆ ಏನೂ ಇಲ್ಲ. ಮತ್ತೆ ಇಲ್ಲಿ ನಮ್ಮಲ್ಲಿ ಡ್ರೈವರ್ಗಳಾಗಿರ್ಬೋದು, ಮತ್ತೆ ಪೋರ್ಟರ್ಗಳು, ಅಲ್ಲಿ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ವರ್ಕ್ ಮಾಡುವಂಥವ್ರು, ಸೆಕ್ಯೂರಿಟಿಗಳು, ಈ ಥರದವರು ಹಲವಾರು ವರ್ಗದ ಕಡುಬಡವರು ಮತ್ತೆ ಭಿಕ್ಷುಕರುಗಳು ಈ ಥರ ಏನು ಹೇಳ್ತಾರೆ ಅಂಥವ್ರೆಲ್ಲರೂ ಕೂಡ ಇಲ್ಲಿ ಬಂದು ಪ್ರಸಾದದ ವ್ಯವಸ್ಥೆಯನ್ನ ಪಡ್ಕೊಳ್ತಾ ಇದ್ದಾರೆ. ಪ್ರತಿ ವಾರವೂ ಇದು
ನಿರಂತರವಾಗಿ ನಡೀಲಿ ಅನ್ನೋದು ನಂದು ಕೂಡ ಒಂದು ಆಶಯ. ಯಾಕೆಂದ್ರೆ ಪ್ರತಿಯೊಬ್ಬರು ಇದು ದಾನ ಧರ್ಮ, ಒಂದಷ್ಟು ಜನ ಇದಕ್ಕೆ ಕಾಣದ ಕೈಗಳು ಸೇವೆಯನ್ನ ಮಾಡ್ತಾ ಇದ್ದಾರೆ. ಆ ಒಂದು ಸೇವೆಯನ್ನ ತೆಗೆದುಕೊಂಡು ಹಸಿದವರಿಗೆ ಹೊಟ್ಟೆಯನ್ನ ತುಂಬಿಸುವಂತಹ ಶ್ರೇಷ್ಠ ಕೆಲಸ. ಹಾಗೆ ಅನ್ನಂ ಪರಬ್ರಹ್ಮ ಅಂತ ಹೇಳ್ತೀವಿ, ದಾನದಲ್ಲೂ ಅನ್ನದಾನವೇ ಶ್ರೇಷ್ಠ ಅಂತ ಹೇಳ್ತೇವೆ. ಅದು ನಿರಂತರವಾಗಿ ನಡೀಲಿ ಅನ್ನೋದೇ ನನ್ನ ಆಶಯ ಸರ್. ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಸೇವೆಯಿಂದ. ಯಾಕೆಂದ್ರೆ ಇದು ಬೇರೆ ಬೇರೆ ಆಶ್ರಮಗಳು ನೀವು ನೋಡಿರ್ಬಹುದು, ಬರೀ ಇನ್ಕಮಿಂಗ್ ನೋಡ್ತಾ ಇರ್ತವೆ, ಸೋರ್ಸ್ ಬಂದಿದ್ದನ್ನ ಮಾತ್ರ ನೋಡ್ತಾ ಇರ್ತಾರೆ. ಆದ್ರೆ ನಮ್ಮ ಟ್ರಸ್ಟ್ ಶ್ರೀ ಕಲಾಜ್ಯೋತಿ ವಿಶೇಷ ಮಕ್ಕಳ ಆಶ್ರಮ ಆ ಥರ ಅಲ್ಲ. ನಾವು ಕಷ್ಟದಲ್ಲಿದ್ರು ಇನ್ನೊಬ್ರಿಗೆ ಹೊಟ್ಟೆಯನ್ನು ತುಂಬಿಸಿ ನಾವು ಕೂಡ ಖುಷಿ ಪಡೋದಿದೆಯಲ್ಲ, ಇದು ನಮಗೆ ತುಂಬಾ ಸಂತೋಷ, ಖುಷಿಯನ್ನು ತಂದಿದೆ. ಹಾಗೂ ಕೂಡ ಭಗವಂತನ ಕೃಪೆಯಿಂದ ನಾವು ಆರಾಮಾಗಿದ್ದೀವಿ. ದೇವರ ಆಶೀರ್ವಾದದಲ್ಲಿ ನಿರಂತರವಾದಂತ ಪ್ರಸಾದ ವಿನಿಯೋಗ ನಡೀತಾ ಇದೆ ಸರ್. ಇನ್ನೂ ದೇವರು ನಮಗೆ ಹೆಚ್ಚೆಚ್ಚು ಸೇವೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿ ಅಂತೇಳಿ ನನ್ನ ಆಸೆ ಸರ್. ನಮಸ್ತೆ. ಇದು 33ನೇ ವಾರ ಸರ್, ನಿರಂತರವಾಗಿ. ಅಂದ್ರೆ 200 ಜನಕ್ಕೆ ಶುರುಗೊಂಡಂತದ್ದು ಇವತ್ತು ಸಾವಿರಾರು ಜನ ಇಲ್ಲಿ ಊಟ ಮಾಡ್ತಾ ಇದ್ದಾರೆ. ಇವತ್ತು 100 kg ರೈಸ್ ನ ನಾವು ಮಾಡ್ತಾ ಇದೀವಿ. ಪ್ರತಿ ವಾರ 100 kg ಅಕ್ಕಿಯನ್ನು ಹಾಕಿ ಪ್ರಸಾದದ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ. ಈ ಒಂದು ಪ್ರಸಾದದ ವ್ಯವಸ್ಥೆಗೆ ಯಾವುದೂ ಕೊರತೆ ಇಲ್ದಂಗೆ ದೇವರ ಅನುಗ್ರಹದಿಂದ ನಡ್ಕೊಂಡು ಹೋಗ್ತಾ ಇದೆ ಸರ್. ಯಾವುದಕ್ಕೂ ತೊಂದರೆ ಆಗ್ತಾ ಇಲ್ಲ, ಚೆನ್ನಾಗಿ ನಡೀತಾ ಇದೆ ಸರ್. ಈಗ ಗ್ಯಾಸ್ ಪ್ರಾಬ್ಲಮ್ ಬೇರೆ ಇದೆ, ಅದನ್ನೆಲ್ಲ ಯಾವ ತರ ಇದೆ? ಹೌದು ಸರ್, ಗ್ಯಾಸು ಕೊರತೆ ಇದೆ, ತುಂಬಾ ಕೊರತೆ ಇದೆ. ಈಗ ಆಲ್ರೆಡಿ ನಾವು 1 ತಿಂಗಳಾಯ್ತು ಸೌದೆ ಒಲೆ ನಾವು ಉಪಯೋಗಿಸ್ತಾ ಇದೀವಿ. ಸೌದೆ ಒಲೆ ನಿಮ್ಗೆ ಗೊತ್ತಿರಬಹುದು, ಒಳ್ಳೆ ರುಚಿ ಹಾಗೆ ಶುಚಿ ಇರುತ್ತೆ. ಸೌದೆ ಒಲೆಯಲ್ಲಿ ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಮ್ಗೆ ಗೊತ್ತಿತ್ತು. ಆದ್ರೆ ಗ್ಯಾಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ರು. ಈಗ ಗ್ಯಾಸ್ ಇಲ್ಲದ ಕಾರಣ ಸೌದೆ ಒಲೆಯನ್ನ ಈಗ ಆಲ್ರೆಡಿ 5ನೇ ವಾರದಿಂದ ನಾವು ಸೌದೆ ಒಲೆ ಮಾಡ್ತಾ ಇದೀವಿ. ದೇವರ ಅನುಗ್ರಹದಲ್ಲಿ ಎಲ್ಲವೂ ಕೂಡ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದೆ. 20 kg ಅಕ್ಕಿ ಹಾಕಿದಂತ ಶುರುಗೊಂಡಂತದ್ದು ಅಡುಗೆ ಇವತ್ತು 100 kg ಅಕ್ಕಿಲಿ ಪ್ರತಿ ವಾರವೂ ಕೂಡ 1000 ಜನ ಊಟ ಮಾಡ್ತಾ ಇದ್ದಾರೆ ಸರ್. ನನ್ನ ಹೆಸರು ನಾಗರಾಜು. ಇಲ್ಲಿ ಕಲಾಜ್ಯೋತಿ ಟ್ರಸ್ಟ್ ಒಂದು ಅನ್ನದಾನ ದಾಸೋಹ ನಡೀತಾರೆ ಒಂದು ವಾರದಿಂದ ಒಂದು ವಾರ 33ನೇ ವಾರ ಕಲಾಜ್ಯೋತಿಯಿಂದ ಅನ್ನದಾನ ಮಾಡ್ತಾವ್ರೆ. ಜನಗಳಿಗೆ ಒಳ್ಳೆ ಹೆಲ್ಪ್ ಇದೆ. ಗ್ಯಾಸ್ ಅಭಾವದಿಂದ ಎಲ್ಲ ಇದು ಮಾಡ್ತಿದ್ದಾರೆ. ಆದರೂ ಇಲ್ಲಿ ಹೋಟ್ಲುಗಳಲ್ಲೇ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಅಂತ ಇಲ್ಲಿ ಇವರು ಕಲಾಜ್ಯೋತಿ ಟ್ರಸ್ಟಿಂದ ಎಲ್ಲರಿಗೂ ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಒಳ್ಳೆಯದಲ್ಲಿ ಇದು ಚೆನ್ನಾಗಿ ಹೆಚ್ಚು ಜನಗಳಿಗೆ ಈ ಥರ ಮಾಡಿಕೊಡ್ಲಿ, ಚೆನ್ನಾಗಿರಲಿ. ಸೊ ನನ್ನ ಹೆಸರು ಸುನಿಲ್ ಅಂತ. ಸೊ ಇದು ಕಲಾಜ್ಯೋತಿ ಟ್ರಸ್ಟ್ ಅವರಿಂದ ಇದು 33ನೇ ವಾರ. ಅವರು ಬೆಳಗಿನ ಜಾವದಲ್ಲಿ 8ರಿಂದ 10 ಗಂಟೆವರೆಗೆ ಅವರು ಅನ್ನದಾನ ಮಾಡ್ತಿದ್ದಾರೆ. ಸೊ ಸತತವಾಗಿ ಇವರು ಗ್ಯಾಸು ನಾವು ನೋಡ್ತಾ ಇರೋದ್ರಿಂದ ಗ್ಯಾಸ್ ಎಷ್ಟೋ ಟ್ರಬಲ್ ಇರೋದ್ರಿಂದ ಇದರಲ್ಲೂ ಕೂಡ ಇವರು ಎಲ್ರಿಗೂ ದಾನ ಧರ್ಮ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಇದೇ ಥರ ಮುಂದಕ್ಕೆ ಕಂಟಿನ್ಯೂ ಆಗಲಿ, ಎಲ್ಲರೂ ಬಂದು ಇಲ್ಲಿ ಅನ್ನದಾನ ಸ್ವೀಕರಿಸಿ ಅಂತ ಕೇಳ್ಕೊತಾರೆ. ನನ್ನ ಹೆಸರು ಪವನ್. ಇದು ಕಲಾಜ್ಯೋತಿಯಿಂದ ಪ್ರತಿ ಸೋಮವಾರ ಅನ್ನ ಭಾಗ್ಯ ವಿತರಣೆ ಮಾಡ್ತಾ ಇದ್ದಾರೆ. ಇವರು ಹಿಂಗೆ ಆಗಲಿ ಮತ್ತೆ ಖುಷಿ ಕೊಡಲಿ ಅಂತ ಹಾರೈಸ್ತೀವಿ. ಇದು ಇನ್ನ ಹೆಚ್ಚಿನ ಮಟ್ಟವಾಗಿ ಪ್ರಸಾದನ ವಿತರಣೆ ಮಾಡಲಿ, ಇನ್ನ ಜನರ ಎಲ್ಲರಿಗೂ ಖುಷಿ ಆಗಲಿ ಅಂತ ನಾನು ಕೇಳಬಯಸ್ತೀನಿ. 33ನೇ ವಾರ ನಡೀತಾ ಇದೆ. ಅದೇ ಥರ ಮುಂದೂ ನಡೆದು ಒಳ್ಳೆಯದಾಗಲಿ, ಎಲ್ಲರಿಗೂ ಆರೋಗ್ಯ ಭಾಗ್ಯ ಸಿಗಲಿ. ಈ ಸಂಘದಿಂದ ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಲಿ, ಮುಂದೆ ನಡೆಸಲಿ ಇದೇ ಥರನೇ ಅಂತ. ನನ್ನ ಹೆಸರು ಸುರೇಶ್ ಅಂದ್ಬಿಟ್ಟು. ಈ ನಾಗದೇವನಹಳ್ಳಿ ಗ್ರಾಮದಲ್ಲಿ ನಮ್ಮ ಗುರುಗಳಾದ ಮುನ್ರಾಜು ಅವರವರು ಒಂದು ವಾರ 106 ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ಲರೂ ಹಾರೈಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಿಮ್ಮ ಕೈಲಿ ಏನಿರ್ತಕ್ಕಂಥದ್ದು ಅದನ್ನು ಒಂದು ದಾನ ಮಾಡಬೇಕು ಅವ್ರಿಗೂ. ಅವರು ಏಕೆಂದರೆ ಸುಮಾರು ಇಲ್ಲ ಅಂದ್ರೆ 30ರಿಂದ 40 ಮಕ್ಕಳುಗಳ ಅವರು ನೋಡ್ಕೊತಾ ಇದ್ದಾರೆ. ದಯವಿಟ್ಟು ನಿಮ್ಮ ಕೈಲಿ ಏನಿದೆ ಸಹಾಯ ಮಾಡಬೇಕು. ಸೋಮವಾರ ಬಂದು ಆ ದೇವ್ರದ ಪ್ರಸಾದನ ನೀವು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಲ್ರಿಗೂ ಧನ್ಯವಾದಗಳು. ಶ್ರೀ ಕಲಾಜ್ಯೋತಿ ಆಶ್ರಮದಲ್ಲಿ ನಾವು ಅಡುಗೆ ಮಾಡ್ತಾ ಇದ್ದೀವಿ. ಪ್ರತಿ ಸೋಮವಾರದಂತೆ ದಾಸೋಹ ನಡೀತಾ ಇದೆ. ಗ್ಯಾಸನ್ನು ಕೊರತೆ ಇರೋದ್ರಿಂದ ಸೌದೆ ಒಲೆ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ 5 ವಾರ ಆಯಿತು. 20 kg ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು 100 kg ನಡೀತಾ ಇದೆ. ಪ್ರತಿ ಸೋಮವಾರ ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಮಾಡಿದ್ರೆ 10:30 ಅನ್ನದಾನ ನಡೀತಾ ಇರುತ್ತೆ.